ಏನಾದರೂ ಇದರಲ್ಲಿ ನಾನು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ಇದರಲ್ಲಿ ಮಹಿಳೆಯರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಆಮೇಲೆ ವಿಶ್ವಾಸ ಏನಂತಂದರೆ, ಇದು ಮಹಿಳೆಯರಿಗೆ ನಾನು ಕರೆದು ಇಲ್ಲಿ ಮಿಷಿನ್ಗಳು ಕೊಡ್ತಾ ಇದ್ದೀನಿ ಅಂತ ದಯವಿಟ್ಟು ಯಾರು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಏನಕ್ಕೆ ಅಂತಂದರೆ ಇವತ್ತು ಈ ಟಿ ವಿಯವ್ರನ್ನು ಪೇಪರ್ನು ಎಲ್ಲರೂ ಹೇಳ್ತಾರೆ, ಗುರುಗಳೇ ನೀವು ಮಾಡಿ ನಿಮ್ಮ ಮನೇಲಿ ಇದ್ಬಿಟ್ರೆ ಆಗಲ್ಲ, ಮುಂದೆ ಬನ್ನಿ ಅಂದ್ಕೊಂಡು. ಅದಕ್ಕೋಸ್ಕರ ನಾನು ಸಿಂಪಲ್ ಇಡೀ ಟಿ ವಿನವ್ರು ಎಲ್ಲ ಬಂದವ್ರೆ, ನೀವು ಯಾರು ಬೇಸರ ಮಾಡ್ಕೋಬೇಡಿ. ನೀವೆಲ್ಲ ಟಿ ವಿಲಿ ಬರ್ತೀರಾ, ಪೇಪರಲ್ಲಿ ಬರ್ತೀರಾ, ನಿಮ್ಮ ಜೊತೆ ನಾನು ಒಬ್ಬ ಬರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಟಿ ವಿಲಿ ಬಂದ್ಬಿಟ್ರು, ಪೇಪರಲ್ಲಿ ಬಂದ್ಬಿಟ್ರು ಅಂತ ದಯವಿಟ್ಟು ಮಹಿಳೆಯರು, ನನ್ನ ಅಕ್ಕ ತಂಗಿರು, ನಮ್ಮ ಮಕ್ಕಳು ಅಂತಂದರು, ನಮ್ಮ ಅತ್ತಿಗೆಯವರು ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಂ ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ನಮಸ್ಕಾರ. ಕರ್ನಾಟಕ ರಾಜ್ಯದ ಪ್ರಚಾರ ಸಮಿತಿ ರೈತರ ಸಂಘದ ಅಧ್ಯಕ್ಷರಾದಂಥ ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇವತ್ತು ಎಲ್ಲ ಈ ಕಾರ್ಯಕ್ರಮವನ್ನು ಸರಿಪಡಿಸಿದ್ದಾರೆ. ಆದರೂ ಎಲ್ಲ ಬಡ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಇವತ್ತು ಹೊಲಿಗೆ ಯಂತ್ರವನ್ನು ನೀಡಿದ್ದಾರೆ. ಸಾಕಷ್ಟು ಇವರು ಆಗಲಿಂದ ನಮ್ಮ ಆತ್ಮೀಯರು ಹಾಗೂ ನಮ್ಮ ಚಡ್ಡಿ ದೋಸ್ತಿ ಅಂದಿನಿ ಒಂದು ಮನೆ ಅಕ್ಕಪಕ್ಕದವರು ಆದರೂ ಕೂಡ ಇಷ್ಟೆಲ್ಲ ಮಾಡಿರೋದನ್ನ ಇವರು ಸಾಧನೆಗಳು 35 ವರ್ಷದಿಂದ ಸಾಧನೆ ಮಾಡಿರೋದನ್ನ ಒಟ್ಟಂತರ ಗಂಟನೂ ಮಾಡಿಬಿಟ್ಟಾರೆ ಅವರು. ಆದರೂ ನಮಗೆ ಗೊತ್ತಿಲ್ಲ. ಆದರೂ ಇವತ್ತು ನಮ್ಮ ಸ್ನೇಹಿತರು ಅಬ್ದುಲ್ ಶುಕೂರ್ ಗುರೂಜಿ, ಇವತ್ತು ನಮಗೂ ಗುರೂಜಿನೇ ಅವರು. ಯಾಕಂದರೆ ಎಲ್ಲರಿಗೂ ನಮಗೆಲ್ಲ ಸಹಕಾರ. ಅವರು ಒಂದು ಸಹಕಾರ ಅಂತೀವಿ ಅವ್ರಿಗೆ, ನಮಗೂ ಕೂಡ ಅವರು ಸಾಥ್ ಕೊಟ್ಟಿದ್ದಾರೆ. ಇಡೀ ನಮ್ಮ ಹುಣಸೂರು ತಾಲೂಕಲ್ಲಿ ಯಾರೇ ಬಡವರು ಬರಲಿ ಎಲ್ಲರಿಗೂ ಕೂಡ ಅವರು ಒಪ್ಪಟಾಗಿ ಸಾಥ್ ಕೊಡ್ತಾರೆ. ಯಾರಾದರೂ ಒಂದು ಕ್ಲಿನಿಕ್ ಆಗಲಿ, ಒಂದು ಮೆಡಿಕಲ್ಗೆ ಆಗಲಿ, ಒಂದು ಪ್ರತಿಯೊಂದಕ್ಕೂ, ಒಂದು ಮದುವೆ, ಒಂದು ಸಮಾರಂಭ, ಒಂದು ಮುಂಜಿ ಎಲ್ಲದಕ್ಕೂ ಅವರು ಇವತ್ತು ಭಾಗಿಯಾಗ್ತಾರೆ. ಅಂದರೆ ಇವತ್ತು ಹುಣಸೂರಲ್ಲಿ ಒಂದು ಹುಲಿ ಅಂತ ನಾನು ಹೇಳ್ಕೊತೀನಿ, ನಾನು. ನಮ್ಮ ಶುಕೂರ್ ಸಾಹೇಬ್ ಇವರು ನಮ್ಮ ಮೈಸೂರು ಡಿಸ್ಟಿಕ್ಗೆ ಸೋಷಲ್ ವರ್ಕರ್. ಏನಂತ ವಿಷಯ ಅಂದರೆ ಇವ್ರದ್ದು ಮಸೀದಿಗಳಿಗೆ, ಮದುವೆಗಳಿಗೆ, ತುಂಬ ಪಾಪದವ್ರದ್ದು, ಬಡವ್ರದ್ದು ಎಲ್ಲ, ಮತ್ತು ಈ ಹೊಲಿಯೋದು ಮಿಷಿನ್ಗಳು ಸಾವಿರಾರು ಗಂಟೆ, ಲಕ್ಷಾರು ಗಂಟೆ ಒಂದು ಡೊನೇಷನ್ ಮಾಡ್ತಾರೆ. ಎಲ್ಲನ ಇವ್ರಿಗೆ ಇನ್ನೂ ಡಾಕ್ಟರ್ ಅಬ್ದುಲ್ ಶುಕೂರ್ಜಿಯವರ ಸೇವೆ ಅತ್ಯುನ್ನತವಾದದ್ದು. ಅದರಲ್ಲೂ ನಮ್ಮ ಹುಣಸೂರಿಗೆ, ಅಂದರೆ ನಾನು ಡಾಕ್ಟರ್ ಆಗಿದ್ದಾಗಲಿಂದನೂ ನೋಡಿದ್ದೀನಿ. ಅವರು ಅನೇಕ ಜನರ ಸೇವೆಗಳನ್ನು ಮಾಡಿ, ಅವರ ಕಷ್ಟಗಳನ್ನ ಪರಿಹಾರ ಮಾಡಿ, ಒಂದು ರೀತಿಯ ವೈದ್ಯ ಸೇವೆಯನ್ನೇ ಅಂತಲೇ ಹೇಳ್ಬೋದು. ಆ ರೀತಿ ಅವರು ಸೇವೆ ಸಲ್ಲಿಸಿದ್ದಾರೆ ಹುಣಸೂರಿಗೆ. ಅತ್ಯುನ್ನತ ವ್ಯಕ್ತಿ ಮತ್ತು ಜನಾನುರಾಗಿ ಮತ್ತು ಕಷ್ಟಗಳ ಪರಿಹಾರಕ್ಕೋಸ್ಕರನೇ ನಿಂತಿರೋವಂಥ ವ್ಯಕ್ತಿಯವರು. ಅವರ ಇವತ್ತಿನ ಹುಟ್ಟು ಹಬ್ಬದ ದಿನದಂದು ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮೇಡಮ್, 100ಕ್ಕೆ ಹೆಚ್ಚು ಡಾಕ್ಟರೇಟ್ ಪದವಿ ಪಡೆದಂತಹ ಡಾಕ್ಟರ್ ಅಬ್ದುಲ್ ಶುಕೂರ್ ಇವಾಗ ನಮ್ಮ ಜೊತೆಯಾಗಿದ್ದಾರೆ. ಅವರ ಹುಟ್ಟುಹಬ್ಬ ಇವತ್ತು ಮೈಸೂರಿನಲ್ಲಿ ಅದ್ದೂರಿಯಾಗಿ ಯುವಕರ ತಂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ, ಕಣ್ಣಿನ ತಪಾಸಣೆ ಮತ್ತು ಉಚಿತವಾಗಿ ಕನ್ನಡಕವನ್ನು ವಿತರಿಸಿದ್ದಾರೆ. ಹಾಗೂ ವಿಶೇಷವಾಗಿ ಏನಂದರೆ ಬಡ ಹೆಣ್ಣು ಮಕ್ಕಳಿಗೆ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಸರ್, ಏನು ಹೇಳ್ತೀರಾ? ಇವತ್ತು ಎಲ್ಲರೂ ಹೀಗೆ ಪ್ರೀತಿ ತೋರಿಸ್ತಾರೆ, ಅವರ ಪ್ರೀತಿಗೆ ಹೇಗೆ ಮೆಚ್ಚಿದ್ದೀರಾ? ಜನ ನನ್ನನ್ನು ಅಷ್ಟು ಒಳ್ಳೆ ತಂದಿನ ನೋಡ್ತಾರೆ. ಅವ್ರಿಗೆ ನಾನು ಅಷ್ಟೇ ಒಳ್ಳೆ ತಂದಿನ ಅವ್ರಿಗೆ ನಾನು ನೋಡ್ತಾ ಇದ್ದೀನಿ. ಬಡವರು ಅಂತಂದರೆ ನನ್ನ ಪ್ರಾಣ. ಅದಕ್ಕೋಸ್ಕರ ಪ್ರತಿ ವರ್ಷ ನಾನು ಬಟ್ಟೆ ಹೊಲಿಗೆ ಆಗಲಿ, ಹೆಣ್ಮಕ್ಳಿಗೆ ಕೆಲಸದಾಗಲಿ, ಆರೋಗ್ಯದ ಪ್ರಾಬ್ಲಮ್ ಆಗಲಿ, ಏನೇ ಕಷ್ಟ ಬಡವರು ಬಂದು ನನಗೆ ಹೇಳಿದಾಗ ನಾನು ಆ ಗಳಿಗೆಲ್ಲೇ ಅಲ್ಲಿ ನಾನು ಹೋಗ್ತೀನಿ ಸರ್. ಯಾಕೆಂತಂದರೆ ಅವತ್ತೊಂದು ದಿವಸ ನನಗೆ ಕೈ ಹಿಡಿದಿದ್ದು ನನ್ನ ಪ್ರೀತಿ ಜನನೇ. ಇವತ್ತೂ ನಾನು ನನಗೆ ಕೈ ಹಿಡಿತಾ ಇರೋದು ಜನನೇ. ಅದಕ್ಕೋಸ್ಕರ ನಾನು ಯಾವತ್ತೂ ರೈತರುಗಳಿಗೆ ಬಿಟ್ಕೊಡಲ್ಲ, ನನ್ನ ಜನತೆಗಳಿಗೆ ಯಾವತ್ತೂ ಬಿಟ್ಕೊಡಲ್ಲ. ಅದರಿಂದ ನಾನು ಚೆನ್ನಾಗಿದ್ದೀನಿ. ನನಗೂ ಅವರು ಹಾರೈಸ್ತಾರೆ, ನನಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ನಾನು ಅವ್ರಿಗೂ ಬಯಸ್ತೀನಿ, ಒಳ್ಳೆಯದಾಗಲಿ. ಸರ್, ವಿಶೇಷವಾಗಿ BP ಬರ ಯುವಕರು ನಿಮ್ಮ ಜೊತೆ ಇದ್ದು ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರಿಗೆ ಏನಂತ ಹೇಳ್ತೀರಾ? UP ಬರೋದಲ್ಲಿ ಇವತ್ತು ಒಂದು
ಒಳ್ಳೆ ಒಂದು ಸಂಘಟನೆ ನಮ್ಮ ಹುಡುಗರು ಏನು ಮಾಡೋದು ಅಂತಂದರೆ ಇವತ್ತು ಒಂದು ಡಾಕ್ಟ್ರೇಟ್ ಅವಾರ್ಡ್ ಸಿಕ್ಕಿದೆ ಅಂದ್ಕೊಂಡು ನನಗೆ ಇವತ್ತು ನನ್ನನ್ನು ತೊಗೊಂಡವರು ಡಾಕ್ಟ್ರುಗಳಿಗೆ ಮತ್ತು ರೋಗಿಗಳಿಗೆ ಕಾಯಿಲೆ ವಾಸ ಮಾಡೋಂಥದ್ದು ಚಪ್ಪಾಳೆ ಮೂಲಕ ದಯಮಾಡಿ ಚಪ್ಪಾಳೆ ಮೂಲಕ ಮನೋರಂಜಿಸಬೇಕು. ದಯಮಾಡಿ ಚಪ್ಪಾಳೆ ಬರ್ಲಿ ಚಪ್ಪಾಳೆ ದಯಮಾಡಿ ಬರ್ದೇ ಇಲ್ಲ ಕೇಳಿಸಲ್ಲ ಭಯ ಹೊಡಿಬೇಕು ಹೊರಗೆ. ದಯಮಾಡಿ ಚಪ್ಪಾಳೆ ಮೂಲಕ ಮನೋರಂಜಿಸಬೇಕು. ದಯಮಾಡಿ ಚಪ್ಪಾಳೆ ಬರ್ಲಿ ಚಪ್ಪಾಳೆ ದಯಮಾಡಿ ಬರ್ದೇ ಇಲ್ಲ ಕೇಳಿಸಲ್ಲ ಭಯ ಹೊಡಿಬೇಕು ಹೊರಗೆ. ಫೋಟೋ ಹೊಡೆದ್ಬಿಟ್ಟು ಹೋಗ್ಬಿಡಿ ಅಣ್ಣ ಆ ಕಡೆ ಅಲ್ಲೇ ನೋಡಿ ಗುರುಗಡೆ ಎಲ್ಲ ಕಷ್ಟದಿಂದ ಬಂದಂತ ಫ್ಯಾಮಿಲಿ ಮೇಲೆ ಬಂದಿರುವ ಆಯ್ತಾ ಸಾವಿರಾರು ವ್ಯಕ್ತಿಗಳು ನೋಡ್ತಾ ಇರ್ಬೋದು. ಭೂಮಿ ಮೇಲಿನ ದೇವರುಗಳಿಗೆ ಚಪ್ಪಾಳೆ ಚಪ್ಪಾಳೆ ಬರ್ರಿ ನಿಮ್ಗೋಸ್ಕರ ಬಂದಿರೋ ಭೂಮಿ ಮೇಲೆ ದೇವರು ಅಂತ ಕಂಡ್ರೆ ಇವ್ರಿಗೆ ಕಾಣ್ಬೋದು ನಾವು. ನೋಡಿ ಅವರು ಚಪ್ಪಾಳೆ ಮೂಲಕ